ಆದ್ರೆ ನಾನು ಸತ್ತನೆಂದು ಸುಳ್ಳು ಸುದ್ದಿ ಕೇಳಿ ನೀನು ನೀನು ನನಗಾಗಿ ಆತ್ಮಹತ್ಯೆ ಮಾಡಿಕೊಂಡೆನೆಂದು ಸಾಧೆ ಹೇಳಿದ. ಅದ್ರ ಜೊತೆ ನಾನೀಗ ನೋಡ್ತಾ ಇರೋದು ನೀನು ಪ್ರಕಾಶನ ಪತ್ನಿ ಆಶಾ. ಅಂದು ಜ್ಯೋತಿ ಹುಚ್ಚಿಯಾದವಳು. ನೀನು ನನ್ನ ಸ್ನೇಹಿತನ ಪತ್ನಿ ಹೇಗಾದೆ? ಒಂದೊಂದ್ಸಾರಿ ನನ್ನನ್ನು ಪ್ರೀತಿಸಿ ನನ್ನನ್ನ ಮರೆತು ಬೇರೆ ಬದಿಗೆ ಕೈ ಹಿಡಿದು ನನ್ನ ಹೃದಯದ ಮೇಲೆ ಸುಖದ ಸಂಪತ್ತಿನಿಂದ ನನ್ನ ಸೀರೆ ಈ ಜ್ಯೋತಿ ನಿನ್ನವಳಾಗಿದ್ಲು. ಕ್ಷಣ ಕ್ಷಣಕ್ಕೋಸ್ಕರ ನಿನಗಾಗಿ ಕಾಯ್ತಾ ಕೂತ್ಕೊಂಡಿದ್ಲು. ಆದ್ರೆ ಏನ್ ಮಾಡ್ಲಿ ನಾನು? ಪರಿಸ್ಥಿತಿಗೆ ಕಟ್ಟು ಬಿದ್ದು ಅನಿವಾರ್ಯವಾಗಿ ಪ್ರಕಾಶ್ ಅವರ ಪತ್ನಿಯಾಗಬೇಕಾಯ್ತು. ಅದೊಂದು ನನ್ನ ಬಾಳಿನಲ್ಲಿ ನಡೆದಂತ ಒಂದು ದೊಡ್ಡ ನಾನು ಹುಚ್ಚಿ ಆಗಿರ್ಲಿಲ್ಲ ಕಿರಣ್, ನಿಜವಾಗಿ ಹುಚ್ಚಿ ಆಗಿರ್ಲಿಲ್ಲ. ಪಾಪಿ ವೈಭವ್ ಅವ್ರ ಕಡೆ ಜನ ಎಲ್ಲ ಸೇರ್ಕೊಂಡು ಹುಚ್ಚಿ ಹುಚ್ಚಿ ಅಂತ ಹೇಳಿ ಹುಚ್ಚಿ ಪಟ್ಟವನ್ನ ಕಟ್ಬಿಟ್ಟು ಅಷ್ಟೇ ಅಲ್ಲ, ಆ ಪಾಪಿ ಆಸ್ತಿ ಆಸೆಗೋಸ್ಕರ ನಮ್ಮ ತಂದೆನ ಕೊಲೆ ಮಾಡ್ದ. ಆ ಕೊಲೆ ಅಪರಾಧವನ್ನ ಪಾಪ ಕಿರಣ್ ಮೇಲೆ ಹಾಕಿ, ಅಂದ್ರೆ ನಿನ್ ಮೇಲೆ ಹಾಕಿ ಜೈಲಿಗೆ ಕಳಿಸ್ದ. ಅದು ಸಾಲದು ಅಂತ ಇಡೀ ಆಸ್ತಿ ಎಲ್ಲ ಹೆಸರಿಗೆ ಬದ್ಕೊಡಂತ ಒತ್ತಾಯ ಮಾಡ್ದ. ಹೋಗ್ಲಿ ಅಂತ ಅದಕ್ಕೂ ಸೈನ್ ಮಾಡ್ಕೊಂಡೆ. ಆದ್ರೆ ಅವನ ಆಸೆ, ಅವನ ದಾಹ ಇಷ್ಟಕ್ಕೆ ತೀರಿಲ್ಲ. ಕುಡಿದ ಮತ್ತಲ್ಲಿ ನನ್ನ ರೂಮಿಗೆ ಬಂದು ಬಲಾತ್ಕಾರ ಮಾಡಲಿಕ್ಕೆ ಆಗ ಅವ್ರ ಕಪಿ ಮುಷ್ಟಿಯಿಂದ ಹೇಗೋ ತಪ್ಪಿಸ್ಕೊಂಡು ಒದ್ದಾಡಿ ಓಡ್ದೆ 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 ಓಡಿ ಓಡಿ ಎಲ್ಲಿ ಹೋದೆ ಅಂತ ಗೊತ್ತಾಗದೆ ಪ್ರಕಾಶ್ ಅವರ ಜೀಪಿನ ಕೆಳಗೆ ಅದು ನನ್ನ ಸಿಕ್ಕಾಕೊಂಡೆ. ಅದಾದ ನಂತರ ಅವತ್ತು ಎಂತ ರೋಮ್ಯಾನ್ಸ್ ಕಲಿಸ್ತಾ ಕಾಣಕತ್ತಿದ್ನಿ. ಎಲ್ಲ ನನ್ನ ನಿದ್ದೆ ಹಾಳು ಮಾಡಿಬಿಟ್ಟೆಲ್ಲಪ್ಪ. ಅಲ್ಲಪ್ಪ ವೈಭವ, ಇಂಥ ಕತ್ಲದಾಗ ಆ ಜ್ಯೋತಿಯನ್ನ ಯಾಕೆ ಹುಡುಕೋದಪ್ಪ? ಎಲ್ಲಿಯ ತನಕ ಆ ಜ್ಯೋತಿ ಈ ವೈಭವನ ಕಣ್ಣು ತಪ್ಪಿಸ್ಕೊಂಡು ಮಾತಾಡ್ತಾ ನಾನು ನೋಡ್ತೇನೆ. ಇನ್ನು 24 ಗಂಟೆ ಒಳಗೆ ಅವಳು ನನಗೆ ಬೇಕು. ಇದು ಒಳ್ಳೆ ಗ್ರಾಚಾರ ಆತಲ್ಲಪ್ಪ. ಕತ್ಲಾಗ ಹುಡುಕಾಗ ಯಾವ ಸಂಧಿ ಮೂಲೆಯಾಗ ಎಲ್ಲ ಹುಡುಕ ಬಂದೀನಿ. ಮೊನ್ನೆ ಸಂಜೆ ಕಾಲ ಹುಡುಕಿ ಒಂದ್ರ ಕಾಲು ಮುರ್ಕೊಂಡಿನಿ, ಮತ್ತೆ ಇನ್ನೊಂದು ಕಾಲು ಮುರ್ಕೊಂಡಿದ್ದೇನೆ. ಅಯ್ಯೋ ಆಕಿ ಎಲ್ಲದಳಪ್ಪ, ಎಲ್ಲಂತ ಹುಡುಕೋದು ಈ ಕತ್ಲಾಗ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳು ನನಗೆ ಬೇಕೇ ಬೇಕು. ಅವಳನ್ನು ಹುಡುಕಿ ತರುವ ಜವಾಬ್ದಾರಿ ಅವನವನ ಇವನ ಮೇಲೆ ಯಾವಾಗಿಲ್ಲ ಗಂಟು ಬಿದ್ದು ನನ್ನ ಮಗ ಬರೀ ಸತಾಯಿಸಕತ್ತ. ಇವನ ಬೆವರ್ಸಿ ನನ್ನ ಮಗನ 10 ಲಕ್ಷನೇ ಬೇಡಾಗಿತ್ತು ಅನ್ಸ್ತಾನೆ. ಇನ್ನೂ ತನಕ ನನ್ನ ಲಕ್ಷ ಕೊಟ್ಟಿಲ್ಲ, ಆದ್ರೂ ಹುಡುಕಾಕ ಬೇಕು. ಡಾಕ್ಟರ್
ಅಪಾಯವಿಲ್ಲ ತಾನೆ? ಇಲ್ಲ ಪ್ರಕಾಶ್, ಅವಳ ಜೀವಕ್ಕೆ ಏನೂ ಅಪಾಯ ಇಲ್ಲ. ಅವಳಿಗೆ ಸ್ವಲ್ಪ ಮುದ್ರೆ ಹೋಗಿದ್ದಾಳೆ. ಈಗ ಸ್ವಲ್ಪ ಹೊತ್ತಿನಲ್ಲೇ ನೆನಪು ಬರಬಹುದು. ಕಿರಣನ ಪ್ರೇಯಸಿಯಾಗಿರುವ ಜ್ಯೋತಿ ಹುಚ್ಚಿಯಾಗಿದ್ದಾಳೆ ಎಂದು ಕೋರ್ಟಿನಲ್ಲಿ ಹೇಳಲಾಗಿತ್ತು. ಆದರೆ ಈ ರಾತ್ರಿ ಪ್ರಕಾಶನ ಜೀಪಿನಡಿ ಹೇಗೆ ಸಿಲುಕಿದಳು ಒಂದು ಅರ್ಥವಾಗುತ್ತಿಲ್ಲವಲ್ಲ. ಸಾಗರ್, ಏನ್ ವಿಚಾರ ಮಾಡ್ತಾ ಇರ್ವಿಯೋ? ಇವಳು ಯಾರು, ಇವಳಿಗೆ ಯಾವಾಗ ಜ್ಞಾನ ಬರಬಹುದು ಅಂತ ಪ್ರಕಾಶ್ ಯೋಚಿಸ್ತಾ ಇದ್ದೆ. ಅಂದಾಗೆ ಪ್ರಕಾಶ್, ಇವಳಿಗೆ ನಿನಗೆ ಏನಾಗಬೇಕು? ಡಾಕ್ಟರ್, ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ನೈಟ್ ಡ್ಯೂಟಿ ಮುಗಿಸಿ ನನ್ನ ಜೀಪಿನಲ್ಲಿ ಬರುವಾಗ ಎಲ್ಲಿಂದಲೋ ಓಡಿ ಬಂದು ನನ್ನ ಜೀಪಿನಡಿಯಲ್ಲಿ ಬಂದು ಬಿದ್ದಳು. ಮಾನವೀಯತೆಯ ದೃಷ್ಟಿಯಿಂದ ಅವಳನ್ನ ನನ್ನ ಜೀಪಿನಲ್ಲಿ ಹಾಕಿಸಿಕೊಂಡು ನನ್ನ ಮನೆಗೆ ಕರ್ತಂದೆ. ಪ್ರಜ್ಞೆ ಬಂದ ಮೇಲೆ ಎಲ್ಲ ವಿಷಯ ತಿಳ್ಕೊಂಡ್ರಾಯ್ತು ಅಂತ. ಒಳ್ಳೇದೇನು ಮಾಡಿದೆ. ನೀನಿರುವುದು PSI ಪ್ರಕಾಶ ಮನೆಯಲ್ಲಮ್ಮ. ನೀನು ಜ್ಞಾನ ತಪ್ಪಿ ರೋಡಿನಲ್ಲಿ ಬಿದ್ದಾಗ ಅವರು ನಿಮ್ಮನ್ನು ಎತ್ತಿಕೊಂಡು ಅವರ ಮನೆಗೆ ಕರೆದುಕೊಂಡು ತಂದರಮ್ಮ. ನೀನು ಯಾರಮ್ಮ? ನಾನೊಬ್ಳು ಅನಾಥ. ಒಬ್ಬ ಕಾಮಾಂಧ ನನ್ನ ಬೆನ್ನಟ್ಟಿ ಬರ್ತದ. ಅವನಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಹೀಗಾಯ್ತು. ಅಂದಾಗಿ ಅಮ್ಮ, ನೀನು ಅನಾಥ ಆಗಿದ್ದ ಈ ಹಬ್ಬ ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತಾ? ದೈವ ಕರುಣೆಗೆ ಹೋಗ್ಲಿರ್ಬೇಕು. ನೋಡಿ ಮೇಡಮ್, ನೀವು ಏನು ಸಂಕೋಚ ಪಟ್ಟುಕೊಳ್ಳೋದಿಲ್ಲ ಅಂದ್ರೆ ನೀವು ನನ್ನ ಮನೆಯಲ್ಲಿ ಇರಬಹುದು. ನಿಮಗೆ ಇಲ್ಲಿ ಯಾವ ರೀತಿಯ ತೊಂದರೆ ಆಗದ ಹಾಗೆ ನಾನು ಹೌದಮ್ಮ, ಪ್ರಕಾಶ್ ಹೇಳುವುದು ಸತ್ಯ. ಸುತ್ತಲೂ ಕಾಮಾಂಧರು ತುಂಬಿರುವ ಈ ಪ್ರಪಂಚದಲ್ಲಿ ನೀನು ಒಂಟಿ ಹೆಣ್ಣು ತಿರುಗಾಡುವುದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ನಿಮ್ಮ ಸಲಹೆಯಂತೆ ನಾನು ಈ ಮನೆ ತುಂಬಾ ಸಂತೋಷನಮ್ಮ. ಓ, ನನಗೆ ಸಮಯ 3 ಗಂಟೆ ಆಯ್ತು. ನಾನೇನು ಬರ್ತೇನೆ, ನಡೆ. ಡಾಕ್ಟರ್, ನಾನು ನಿಮ್ಗೆ ಡ್ರಾಪ್ ಕೊಟ್ಟು ಬರ್ತೀನಿ. ಸಾಗರ್, ಯಾಕೆ ಮೌನ ಆಗಿ ನಿಂತಿದೆ? ಏನಿಲ್ಲ ಪ್ರಕಾಶ್, ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ನೀವು ಹೋಗಿ ಬಾ ಪ್ರಕಾಶ್, ಇವನು ನನ್ನ ಗೆಳೆಯ ಸಾಗರ್ ಅಂತ. ನೋಡು ಸಾಗರ್, ನಾನು ಡಾಕ್ಟರ್ ಅನ್ನ ಡ್ರಾಪ್ ಕೊಟ್ಟು ಬೇಗನೆ ಬಂದ್ಬಿಡ್ತೀನಿ. ಆದ್ರೆ ನೀನು ಇವಳಿಗೊಂದು ಬೆಡ್ರೂಮಿನ ವ್ಯವಸ್ಥೆಯನ್ನು ಮಾಡ್ಕೊಡು. ಡಾಕ್ಟರ್, ಬನ್ನಿ ಹೋಗೋಣ. ಯಾಕಾಗಿದೆ ನೀವಿಲ್ಲಿ? ಇದು ವಿಧಿ ಬರೆದ ಲಿಖಿತ. ನನ್ನ ಜೀವನದಲ್ಲಿ ಎಲ್ಲವೂ ನಡೆದು ಹೋಯ್ತಪ್ಪ, ಎಲ್ಲವೂ ನಡೆದು ಹೋಯ್ತು. ಮತ್ತೆ ನಿಮ್ಮ ಸಹೋದರಿ ಸುಧಾ ಇನ್ನೆಲ್ಲಮ್ಮ? ಸುಧಾ ದೇವರಿಗೆ ಪ್ರೀತಿ ಪಾತ್ರಳಾದಳಮ್ಮ. ನನ್ನ ಸ್ನೇಹಿತೆ ಸುಧಾ ಆ ದೇವರ ಪ್ರೀತಿಗೆ ಪಾತ್ರಳಾದಳು. ಬಿಡಮ್ಮ ನನ್ನ ಕತೆ. ನೀನೇನಮ್ಮ ಇಲ್ಲಿ, ಹೇಗಮ್ಮ ಇಲ್ಲಿಗೆ ಬಂದೆ? ನಿನ್ನ ಜೀವನದಲ್ಲಿ ಏನಮ್ಮ ನಡೀತು? ತನ್ನ ಸ್ವಾರ್ಥಕ್ಕೋಸ್ಕರ ಅಪ್ಪಾಜಿ ಕೊಲೆ ಮಾಡಿ ಆ ಅಪವಾದವನ್ನ ಕಿರಣಮಯಾಗಿ ಅವರ ಜೈಲಿಗೆ ಕಳಿಸಿ ಆ ನೀಚ ವೈಭವ್ ನನ್ನ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಕಾಲ ಸಮೀಪಿಸುತ್ತಿದೆ ಮಗನೇ, ಸಮೀಪಿಸುತ್ತಿದೆ. ನೋಡಮ್ಮ ಜ್ಯೋತಿ, ನಿನಗೆ ಇಲ್ಲಿ ಯಾರ ಭಯವೂ ಇಲ್ಲ. ಸ್ವಲ್ಪ ದಿನ ನೀನೇ ಇಲ್ಲೇ ವಿಶ್ರಾಂತಿ ಪಡೆದುಕಮ್ಮ, ವಿಶ್ರಾಂತಿ ಪಡೆದುಕೊ. ಎಷ್ಟು ದಿವಸ ಅಂತ ವಿಶ್ರಾಂತಿ ಪಡೆದುಕೊಳ್ಳ? ಒಂದಿಲ್ಲ ಒಂದು ದಿವಸ ಆದ್ರೂ ಕೂಡ ಇನ್ಸ್ಪೆಕ್ಟರ್ ಅವರಿಗೆ ನಿಜಾಂಶ
ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಪ್ರಕಾಶ್ನಿಗೆ ನೀನ್ ಯಾರು ಅನ್ನೋ ವಿಚಾರ ಗೊತ್ತಾಗಬಾರದು. ನೀನ್ ಯಾರು ಅನ್ನೋ ವಿಚಾರ ಗೊತ್ತಾಗದಂತೆ ನಾನು ನೋಡ್ಕೊಳ್ತೀನಿ. ಜ್ಯೋತಿ, ಇವತ್ತಿಂದ ನಿನ್ನ ಹೆಸರು ಜ್ಯೋತಿ ಅಲ್ಲ, ಆಶಾ. ನನಗೋಸ್ಕರ ಮಾಡಿದ ಉಪಕಾರವನ್ನ ಜನ್ಮ ಜನ್ಮದಲ್ಲಿಯೇ ಮರೆಯೋದಿಲ್ಲ. ಇದರಲ್ಲಿ ಉಪಕಾರವೇನಮ್ಮ ಬಂತು? ಒಬ್ಬ ಅಣ್ಣ ತನ್ನ ತಂಗಿಗಾಗಿ ಮಾಡುತ್ತಿರುವ ಕರ್ತವ್ಯ ಅಷ್ಟೇ. ಜ್ಯೋತಿ, ನೀನು ಸ್ವಲ್ಪ ವಿಶ್ರಾಂತಿ ಪಡಬೇಕು. ನಿನಗೆ ಕೊಠಡಿ ವ್ಯವಸ್ಥೆ ಮಾಡುತ್ತೇನೆ.